ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಭಾರತಕ್ಕೆ ಈ ಬಾರಿ 6 ದಿನ ಮುಂಚಿತವಾಗಿಯೇ ಮುಂಗಾರು ಮಳೆ ಎಂಟ್ರಿ ಕೊಡಲಿದೆ. ಮೇ 26ಕ್ಕೆ ಕೇರಳಕ್ಕೆ ಮಾನ್ಸೂನ್ ಅಪ್ಪಳಿಸತ್ತೆ ಅಂತ ಹವಾಮಾನ ಇಲಾಖೆ ಭರ್ಜರಿಯಾಗಿ ಮುನ್ಸೂಚನೆ ಕೊಟ್ಟಿತ್ತು. ಆದರೆ ಈಗ ಡೆಡ್ಲೈನ್ ದಾಟಿ 3 ದಿನ ಕಳೆದಿದೆ, ಆದರೂ ಮುಂಗಾರಿನ ಸುಳಿವಿಲ್ಲ. ಕೇರಳಕ್ಕೆ ಅಧಿಕೃತ ಎಂಟ್ರಿನೇ ಆಗಿಲ್ಲ. ಹವಾಮಾನ ಇಲಾಖೆಯ ಭವಿಷ್ಯ ಈ ಬಾರಿ ಉಲ್ಟಾಗಿದೆ. ಇದರ ನಡುವೆ ಕೂಡ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ, ಮತ್ತೊಂದು ಕಡೆ ಉತ್ತರ ಭಾರತ 48 ಡಿಗ್ರಿ ಬಿಸಿಲಿನಲ್ಲಿ ಅಕ್ಷರಶಃ ಬೇಯ್ತಾ ಇದೆ. ಹಾಗಾದ್ರೆ ಮುಂಗಾರು ಮಳೆ ಲೇಟ್ ಆಗಿದ್ಯಾಕೆ? ಈಗ ಹವಾಮಾನ ಇಲಾಖೆ ಕೊಟ್ಟಿರುವ ಆ ಹೊಸ ಡೆಡ್ಲೈನ್ ಯಾವುದು? ಎಲ್ನಿನೋ ಎಫೆಕ್ಟ್ನಿಂದಾಗಿ ಈ ಬಾರಿ ಭಾರತದಲ್ಲಿ ಮಳೆ ಕಡಿಮೆಯಾಗತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಮಳೆ ಯಾವಾಗ ಬರುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡೆಡ್ಲೈನ್ ಮಿಸ್ ಮಾಡಿಕೊಂಡ ಮುಂಗಾರು, ಕೇರಳಕ್ಕೆ ಅಧಿಕೃತ ಎಂಟ್ರಿ ಯಾವಾಗ? ಸ್ನೇಹಿತರೆ, ಭಾರತಕ್ಕೆ ಅತಿ ಮುಖ್ಯವಾದ ನೈಋತ್ಯ ಮುಂಗಾರು ಅಂದುಕೊಂಡಂತೆ ಮೇ 26ಕ್ಕೆ ಕೇರಳ ತಲುಪಿಲ್ಲ. ಹವಾಮಾನ ತಜ್ಞರ ಪ್ರಕಾರ ಸದ್ಯಕ್ಕೆ ಕೇರಳ ಮತ್ತು ಲಕ್ಷದ್ವೀಪದಲ್ಲಿ ಭಾರೀ ಮಳೆಯಾಗ್ತಾ ಇದ್ರೂ ಅದು ಮುಂಗಾರು ಪೂರ್ವ ಮಳೆಯಷ್ಟೇ. ಮುಂಗಾರು ಮಳೆಯ ಅಧಿಕೃತ ಆರಂಭವನ್ನು ಘೋಷಿಸಲು 3 ಮುಖ್ಯ ನಿಯಮಗಳು ಪಾಲನೆ ಆಗಬೇಕು. ಅದೇನು ಅಂದರೆ, ಕೇರಳದ 14 ಹವಾಮಾನ ಕೇಂದ್ರಗಳಲ್ಲಿ ಕನಿಷ್ಠ 60% ಕೇಂದ್ರಗಳಲ್ಲಿ ಸತತ 2 ದಿನ 2.5 ಮಿಲಿಮೀಟರ್ ಮಳೆಯಾಗಬೇಕು. ಹಿಂದೂ ಮಹಾಸಾಗರದಲ್ಲಿ ನಿರ್ದಿಷ್ಟ ವೇಗದಲ್ಲಿ ಗಾಳಿ ಬೀಸಬೇಕು. ಮೋಡಗಳ ದಟ್ಟಣೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು. ಈ 3 ನಿಯಮಗಳು ಮ್ಯಾಚ್ ಆಗದೇ ಇರೋದ್ರಿಂದ ಮುಂಗಾರಿನ ಎಂಟ್ರಿ ಡಿಲೇ ಆಗಿದೆ. ಇದೀಗ ಹವಾಮಾನ ಇಲಾಖೆ ಮುಂಗಾರಿನ ಹೊಸ ಆಗಮನದ ದಿನಾಂಕವನ್ನ ಮೇ 28ರಿಂದ ಜೂನ್ 3ರ ಒಳಗೆ ಅಂತ ಬದಲಾಯಿಸಿದೆ. ಅಂದ್ರೆ ವಾಡಿಕೆಯ ರೀತಿಯಲ್ಲೇ ಜೂನ್ 1ರ ಆಸುಪಾಸಿನಲ್ಲೇ ಮುಂಗಾರು ಎಂಟ್ರಿ ಕೊಡುತ್ತೆ. ಕರ್ನಾಟಕದ ಯಾವೆಲ್ಲ ಭಾಗದಲ್ಲಿ ಭಾರಿ ಮಳೆ, ಯಾವ್ಯಾವ ಜಿಲ್ಲೆಗೆ ಯೆಲ್ಲೋ ಅಲರ್ಟ್? ಸ್ನೇಹಿತರೆ, ಮುಂಗಾರು ಡಿಲೇ ಆದ್ರೂ ನಮ್ಮ ಕರುನಾಡಿಗೆ ಮಾತ್ರ ವರುಣದೇವ ತಂಪೆರಿತಾ ಇದ್ದಾನೆ. ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ, ರಾಯಚೂರು, ಯಾದಗಿರಿ ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 29ರವರೆಗೆ ಭಾರೀ ಮಳೆಯಾಗುತ್ತೆ. ಜೊತೆಗೆ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸತ್ತೆ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಇನ್ನು ದಕ್ಷಿಣ ಒಳನಾಡಿನ ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಶಿವಮೊಗ್ಗ, ತುಮಕೂರು ಮತ್ತು ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮೇ 28ರಿಂದ ಜೂನ್ 2ರವರೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ, ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗತ್ತೆ ಅಂತ ಹೇಳಿದೆ. ಇದಲ್ಲದೆ ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಜೂನ್ 3ರವರೆಗೂ ಕೂಡ ನಿರಂತರವಾಗಿ ಸಾಧಾರಣದಿಂದ ಭಾರೀ ಮಳೆಯಾಗತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಉತ್ತರ ಭಾರತದಲ್ಲಿ ಭಾರೀ ಬಿಸಿಲು, ಮಳೆ ಕಡಿಮೆಯಾಗಲು ಕಾರಣ ಆಯ್ತಾ ಎಲ್ನಿನೋ? ಒಂದೆಡೆ ನಮ್ಮ ಕಡೆ ಭಾರೀ ಮಳೆಯಾಗ್ತಾ ಇದ್ರೆ, ಉತ್ತರ ಭಾರತದ ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ ಬಿಸಿಲು 48 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ದೆಹಲಿಗೆ ಜೂನ್ 27ರ ಆಸುಪಾಸಿನಲ್ಲಿ ಮುಂಗಾರು ತಲುಪುವ ನಿರೀಕ್ಷೆ ಇದೆ. ಆದರೆ ನಮ್ಮೆಲ್ಲರಿಗೂ ಕಾಡ್ತಾ ಇರುವ ಅತಿ ದೊಡ್ಡ ಆತಂಕ ಅಂದರೆ ಅದು ಎಲ್ನಿನೋ. ಜಾಗತಿಕ ಹವಾಮಾನ ಸಂಸ್ಥೆಗಳ ವರದಿ ಪ್ರಕಾರ ಈ ವರ್ಷ ಮೇ ಜುಲೈ ನಡುವೆ ಎಲ್ನಿನೋ ಪ್ರಭಾವ ಹೆಚ್ಚಾಗಲಿದ್ದು, ಇದರಿಂದಾಗಿ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. ಭಾರತದ 15 ಕೋಟಿಗೂ ಹೆಚ್ಚು ರೈತರು ಖಾರಿಫ್ ಬೆಳೆಗಳಾದ ಭತ್ತ, ಬೇಳೆಕಾಳು, ಹತ್ತಿ, ಕಬ್ಬು ಬಿತ್ತನೆಗೆ ಮುಂಗಾರನ್ನೇ ನಂಬಿಕೊಂಡಿದ್ದಾರೆ. ಮಳೆ ಕಡಿಮೆಯಾದರೆ ಬೆಳೆ ನಾಶವಾಗಿ ದಿನಸಿ ಹಾಗೂ ತರಕಾರಿಗಳ ಬೆಲೆ ಗಗನಕ್ಕೇರಿ ಜನಸಾಮಾನ್ಯರ ಮೇಲೆ ಭಾರಿ ಹಣದುಬ್ಬರದ ಬರೆ ಬೀಳಬಹುದು. ಆದರೂ ಹವಾಮಾನ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಲ್ನಿನೋ ಎದುರಿಸಲು ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ, ರೈತರು ಆತಂಕ ಪಡಬೇಕಿಲ್ಲ ಅಂತ ಅಭಯ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮುಂಗಾರು 2-3 ದಿನ ತಡವಾಗಿ ಬಂದರೂ ರೈತರ ಮುಖದಲ್ಲಿ ಮಂದಹಾಸ ತರಲಿ, ನಮ್ಮ ಜಲಾಶಯಗಳು ಬೇಗ ಭರ್ತಿಯಾಗಲಿ ಅಂತ ಆಶಿಸೋಣ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಊರಿನಲ್ಲಿ ಮಳೆ ಶುರುವಾಗಿದೆಯಾ ಅಥವಾ ಬಿಸಿಲಿನ ಝಳ ಇದೆಯಾ? ರೈತರು ಮಳೆಗಾಲದ ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಹೆಸರಿನ ಜೊತೆಗೆ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಮಾಹಿತಿ ಕೊಡಿ. ರಾಜ್ಯದ ಹವಾಮಾನ ಹಾಗೂ ಇಂಥ ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.